ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಫೈಲ್ಸ್ ಆ್ಯಪ್ನಲ್ಲಿ ಇರುವಂಥ ಒಂದು ಲಾಕ್ ಫೋಲ್ಡರ್ ಏನಿರುತ್ತೆ ಆ ಫೋಲ್ಡರ್ನ ಒಂದು ಲಾಗಿನ್ ಪಾಸ್ವರ್ಡನ್ನು ನೀವು ಮರ್ತೋದ್ರೆ ಅದನ್ನು ಯಾವ ರೀತಿ ನಾವು ರಿಸೆಟ್ ಮಾಡ್ಕೋಬೇಕು, ಅಥವಾ ಸೇಫ್ ಫೋಲ್ಡರ್ ಅಂತ ಇರುತ್ತೆ ಆ ಒಂದು ಸೇಫ್ ಫೋಲ್ಡರ್ನ ಒಂದು ಲಾಗಿನ್ ಪಾಸ್ವರ್ಡನ್ನು ನೀವು ಮರ್ತೋದ್ರೆ ಅದನ್ನು ಯಾವ ರೀತಿ ನಾವು ಚೇಂಜ್ ಮಾಡ್ಕೋಬೋದು ಅಥವಾ ಯಾವ ರೀತಿ ರಿಸೆಟ್ ಮಾಡ್ಕೋಬೋದು ಅಂತ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅಲ್ಲಿ ಯಾವ ರೀತಿ ಆಪ್ಷನ್ ಕೊಟ್ಟಿದ್ದಾರೆ, ಏನೇನೊಂದು ಅವೈಲಬಿಲಿಟಿ ಇದೆ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇಲ್ಲಿ ನಾನು ಗೂಗಲ್ ಫೈಲ್ಸ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಅಲ್ಲಿ ಸೇಫ್ ಫೋಲ್ಡರ್ನ ಬಗ್ಗೆ ಏನೇನು ಸೆಟ್ಟಿಂಗ್ಸ್ನ ಕೊಟ್ಟಿದ್ದಾರೆ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಫೈಲ್ಸ್ ಆ್ಯಪ್ನ ಓಪನ್ ಮಾಡಿದ ನಂತರದಲ್ಲಿ ನಮ್ಮ ಫೋನಲ್ಲಿ ಇರುವಂಥ ಎಲ್ಲ ಫೈಲ್ಸ್ಗಳನ್ನ ಇದು ಒಂದು ಸಾರಿ ಎಕ್ಸ್ಪ್ಲೋರ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನೋಡಿ, ಈ ರೀತಿ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಸೇಫ್ ಫೋಲ್ಡರ್ ಅಂತ ಒಂದು ಫೋಲ್ಡರ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿ ಒಂದು ಲಾಕ್ನ ನಾವು ಯೂಸ್ ಮಾಡಿರ್ತೀವಿ. ಇಲ್ಲಿ ಪಿನ್ ಇರ್ಬೋದು ಅಥವಾ ಪ್ಯಾಟರ್ನ್ ಇರ್ಬೋದು, ನಾವು ಯಾವುದಾದ್ರೂ ಲಾಕ್ನ ನೀವು ಯೂಸ್ ಮಾಡ್ಕೊಂಡಿದ್ರೆ ಅದನ್ನು ಇಲ್ಲಿ ಫಾರ್ಗೆಟ್ ಮಾಡೋದಕ್ಕೆ ಯಾವುದೇ ರೀತಿ ಆಪ್ಷನ್ ಇರೋದಿಲ್ಲ. ನನಗೆ ಈ ಪಾಸ್ವರ್ಡ್ ಆಲ್ರೆಡಿ ನೆನಪಿದೆ ಸ್ನೇಹಿತರೆ, ಅದನ್ನು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಇದರಲ್ಲಿ ಫೈಲ್ಸ್ಗಳು ಇದೆಯಾ ಇಲ್ವ ಅಂತ. ಇಲ್ಲಿ ನೋಡಿ, ಇದರಲ್ಲಿ ಒಂದು ಫೋಟೋನ ನಾನು ಅಪ್ಲೋಡ್ ಮಾಡಿ ಇಟ್ಟಿದ್ದೀನಿ. ಅಂದರೆ ಇದರ ಒಂದು ಲಾಗಿನ್ನ ಒಂದು ಏನು ಪ್ಯಾಟರ್ನ್ ಹಾಕಿದ್ವಿ ಅಥವಾ ಪಿನ್ನನ್ನು ಹಾಕಿರ್ತೀವಿ, ಅದನ್ನು ಮರ್ತೋದ್ರೆ ನಾವು ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ನನಗೆ ಮರ್ತಿಲ್ಲ, ಆದರೂ ಕೂಡ ನಾನು ಈ ವಿಡಿಯೋನ ನಿಮಗೆ ತೋರಿಸೋದಕ್ಕಾಗಿ ಮಾಡ್ತಾಯಿದ್ದೀನಿ. ಈ ಗೂಗಲ್ ಫೈಲ್ಸ್ ಆ್ಯಪ್ನಲ್ಲಿ ಮೇಲ್ಗಡೆ ಒಂದು 3 ಲೈನ್ಸ್ ಇರುತ್ತೆ ಸ್ನೇಹಿತರೆ, 3 ಗೆರೆಗಳು. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಗೂಗಲ್ ಫೈಲ್ಸ್ನ ಒಂದು ಆ್ಯಪ್ಗೆ ಸಂಬಂಧಪಟ್ಟಂಥ ಫೈಲ್ಸ್ಗಳು ಆಪ್ಷನ್ಸ್ಗಳು. ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಸೇಫ್ ಫೋಲ್ಡರ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇಫ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಚೇಂಜ್ ಲಾಕ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಕೆಳಗಡೆ ರಿಸೆಟ್ ಸೇಫ್ ಫೋಲ್ಡರ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಚೇಂಜ್ ಲಾಕ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಸ್ನೇಹಿತರೆ, ಇಲ್ಲಿ ನಮಗೆ ಹಳೆ ಪಾಸ್ವರ್ಡ್ ಇಲ್ಲದೆ ಇಲ್ಲಿ ಹೊಸ ಪ್ಯಾಟರ್ನನ್ನು ಹಳೆ ಪ್ಯಾಟರ್ನ್ ಇಲ್ಲದೆ ಹೊಸ ಪ್ಯಾಟರ್ನನ್ನು ನಾವು ಸೆಟ್ ಮಾಡಲು ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಹಳೆ ಪ್ಯಾಟರ್ನ್ ಬೇಕೇ ಬೇಕು. ಇಲ್ಲಿ ಕೆಳಗಡೆ ರಿಸೆಟ್ ಸೇಫ್ ಫೋಲ್ಡರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಂದ್ರೆ ನೋಡ್ಬೋದು, ದಿಸ್ ವಿಲ್ ಡಿಲೀಟ್ ಆಲ್ ಯುವರ್ ಫೈಲ್ಸ್ ಇನ್ ಸೇಫ್ ಫೋಲ್ಡರ್. ಅಂದರೆ ನಿಮ್ಮ ಸೇಫ್ ಫೋಲ್ಡರ್ನಲ್ಲಿ ಇರುವಂಥ ನೀವು ಎಲ್ಲ ಫೈಲ್ಸ್ಗಳನ್ನ ಡಿಲೀಟ್ ಮಾಡಬೇಕಾಗುತ್ತೆ. ಅಂದಾಗಲೇ ಈ ಒಂದು ಸೇಫ್ ಫೋಲ್ಡರ್ನ ಒಂದು ರಿಸೆಟ್ ಮಾಡ್ಕೋಬೋದು ಪಾಸ್ವರ್ಡ್ ಅಂತ ಹೇಳ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪರ್ಮನೆಂಟ್ಲಿ ಡಿಲೀಟೆಡ್ ಅಂತ ಬರ್ತಾ ಇದೆ, ಇಲ್ಲಿ ರಿಸೆಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಾಂದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಆಪ್ಷನ್ ಇರೋದಿಲ್ಲ, ನೀವು ರಿಸೆಟ್ ಮಾಡಲೇಬೇಕು. ಅಥವಾ ಇಮೇಲ್ ID ಮೂಲಕ ಅಥವಾ ಏನೋ ಆಪ್ಷನ್ ಇಲ್ಲಿ ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ. ರಿಸೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಂಪೂರ್ಣವಾಗಿ ನಮ್ಮ ಒಂದು ಸೇಫ್ ಫೋಲ್ಡರ್ನಲ್ಲಿ ಇರುವಂಥ ಫೈಲ್ಸ್ಗಳೆಲ್ಲ ಡಿಲೀಟ್ ಆಗುತ್ತೆ. ನಂತರದಲ್ಲಿ ನಾನು ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟು ಸೇಫ್ ಫೋಲ್ಡರ್ನ ಓಪನ್ ಮಾಡ್ತೀನಿ. ನೋಡೋಣ ಯಾವ ರೀತಿ ಒಂದು ಕಂಡೀಷನ್ ಇರುತ್ತೆ ಅಂತ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಮತ್ತೆ ಸೇಫ್ ಫೋಲ್ಡರ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಸೇಫ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಹೊಸ ಒಂದು ಮತ್ತೆ ಸೆಟ್ಟಿಂಗ್ ಬರ್ತಾ ಇದೆ. ಅಂದರೆ ನೀವು ಫಸ್ಟ್ ಟೈಮ್ ಏನು ನೀವು ಲಾಕ್ನ ಸೆಟ್ ಮಾಡ್ತಿರ್ಬೇಕಾದ್ರೆ ಮಾಡಿದರೆ ಅದೇ ರೀತಿ ಬರ್ತಾ ಇದೆ. ಅಂದರೆ ಅಲ್ಲಿರುವಂಥ ಎಲ್ಲ ಸೆಟ್ಟಿಂಗ್ಸ್ಗಳು ರಿಸೆಟ್ ಆಗಿದೆ ಮತ್ತು ಎಲ್ಲ ಫೈಲ್ಸ್ಗಳು ಕೂಡ ಡಿಲೀಟ್ ಆಗಿದೆ. ಈ ರೀತಿ ಯಾವುದೇ ರೀತಿಯಲ್ಲಿ ಇಲ್ಲಿ ಡಿಲೀಟ್ ಮಾಡದೆ ಇಲ್ಲಿ ಆಪ್ಷನ್ ಇರೋದಿಲ್ಲ. ಯಾವುದೇ ರೀತಿಯಲ್ಲಿ ಇಮೇಲ್ ID ಮೂಲಕ ಅಥವಾ ಮತ್ತು ಯಾವುದೇ ವಿಧಾನದ ಮೂಲಕ ಅಲ್ಲಿ ರಿಸೆಟ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ. ಅದಕ್ಕಾಗಿ ನೀವು ನಿಮ್ಮ ಪಾಸ್ವರ್ಡನ್ನು ಯಾವುದೇ ಕಾರಣಕ್ಕೂ ನೀವು ಮರೆಯಬಾರ್ದು. ನಿಮ್ಮ ಪ್ಯಾಟರ್ನ್ ಇರ್ಬೋದು ಅಥವಾ ಪಿನ್ ಇರ್ಬೋದು, ಯಾವ ರೀತಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿದರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಮರಿಬಾರ್ದು ಸ್ನೇಹಿತರೆ. ಮರೆತರೆ ನಿಮ್ಮ ಫೈಲ್ಸ್ಗಳು ಅಲ್ಲಿಂದ ಡಿಲೀಟ್ ಆಗೋದು ಗ್ಯಾರಂಟಿ. ಈ ರೀತಿ ನಾವು ಗೂಗಲ್ ಫೈಲ್ಸ್ ಆ್ಯಪ್ನ ನಾವು ಸಂಪೂರ್ಣವಾಗಿ ರಿಸೆಟ್ ಮಾಡ್ಕೋಬಹುದು. ಗೂಗಲ್ ಫೈಲ್ಸ್ ಆ್ಯಪ್ನ ಒಂದು ಸೇಫ್ ಫೋಲ್ಡರ್ನ ಸಂಪೂರ್ಣವಾಗಿ ರಿಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.